ಸಮುದಾಯವನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಮಹದೇವಪ್ಪ ವಿರುದ್ಧ ಪುರಸಭಾ ಸದಸ್ಯ ಹಾಗೂ ಅರ್ಜುನ್ ರಮೇಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟಿ ನರಸೀಪುರ ಪಟ್ಟಣದ ಗೋಪಾಲಪುರ ಸರ್ವೆ ನಂಬರ್ 7ರಲ್ಲಿ ಮಾದಿಗರ ಸಮುದಾಯದವರು ಹಲವು ವರ್ಷಗಳಿಂದ ಗುಡಿಸಲು ನಿರ್ಮಿಸಿಕೊಂಡಿರು ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಸರ್ಕಾರ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಲ್ಲ. ಹೀಗಾಗಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಕಳೆದ 11 ದಿನಗಳಿಂದ ಹೋರಾಟ ನಡೆಸಲಾಗುತ್ತಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವೊಬ್ಬ ಅಧಿಕಾರಿ ಅಥವಾ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯವನ್ನ ವಹಿಸುತ್ತಿದ್ದಾರೆ. ಕ್ಷೇತ್ರದ ಎಂಎಲ್ಎ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಪುರಸಭಾ ಸದಸ್ಯ ಅರ್ಜುನ್ ರಮೇಶ್ ವಾಗ್ದಾಳಿ ನಡೆಸಿದ್ದಾರೆ. ಹಲವಾರು ವರ್ಷಗಳಿಂದ ಕೇಳ್ಕೊಂಡ್ ಬರ್ತಾ ಇದೀವಿ. ಯಾವಾಗ್ಲೂ ಅವ್ರಿಗೆ ಬೇಕಾದಾಗ ಬರ್ತಾರೆ, ಯಾರೋ ಒಂದಿಬ್ರು ಕ್ಲೀನ್ ಮಾಡಿಸ್ತಿದ್ರು, ಹೋಗ್ತಿದ್ರು, ಏನ್ ನಡೀತಿದೆ ಏನು ಬೇರೆ ಬೇರೆ ವಿಚಾರಗಳ ಕಿವಿಗೆ ಬೀಳಕ್ ಶುರು ಆಯ್ತು. ಆಗ ಈ ಇಡೀ